ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನಾನು ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಗುರುಪೂರ್ಣಿಮೆ ಇದೆ. ಖಂಡಿತವಾಗ್ಲೂ ರಾಯರ ಭಕ್ತರೆಲ್ಲ ಅವ್ರವ್ರ ಮನೇಲಿ ಅವ್ರವ್ರಿಗೆ ಏನು ಶಕ್ತಿ ಇದೆಯೋ ಅದರ ಅನುಸಾರ ಆಚರಣೆ ಮಾಡಿರ್ತೀರಾ ಅಂತ ಭಾವಿಸ್ತಾ, ಹಾಗೆ ಇವತ್ತು ನಮ್ಮನೇಲಿ ನಾನು ರಾಯರಿಗೆ ಯಾವ ರೀತಿ ಗುರುಪೂರ್ಣಿಮೆಯ ದಿನ ನನ್ನ ಭಕ್ತಿನ, ನನ್ನ ಸೇವೆನ ರಾಯರಿಗೆ ಸಲ್ಲಿಸ್ತೆ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಾನು ಯಾವತ್ತೂ ಊಹೆ ಕೂಡ ಮಾಡ್ಕೊಂಡಿರಲಿಲ್ಲ ರಾಯಪ್ಪ ನನಗಿವತ್ತು ಇಂತಹ ಒಂದು ಅದ್ಭುತವಾದ ದಿನನ ಕೊಡ್ತಾರೆ ನನ್ನ ಪಾಲಿಗೆ ಅಂತ. ಒಂದಲ್ಲ ಎರಡಲ್ಲ ಮೂರಲ್ಲ, ಎಷ್ಟು ಬಾರಿ ರಾಯರಿಂದ ಆಶೀರ್ವಾದ. ಅಷ್ಟೇ ಅಲ್ಲ, ನಿಜ ಹೇಳ್ತೀನಿ, ಗುರುಗಳ ಪಾದ ಹಿಡಿದಾಗಲೇ ನಮಗೆ ಭಗವಂತನ ದರ್ಶನ, ಭಗವಂತನ ಆಶೀರ್ವಾದ ಸಿಗೋದು ಅಂತ ಹೇಳ್ತಾರಲ್ಲ, ಅದು ಸತ್ಯ. ಇವತ್ತು ನನಗೆ ಶ್ರೀಕೃಷ್ಣ ಪರಮಾತ್ಮ, ಆಂಜನೇಯ, ವಿಷ್ಣು ಅವರಿಂದ, ಪರಿಮಳ ಗ್ರಂಥದಿಂದ, ಮೃತ್ತಿಕ ಪ್ರಸಾದದಿಂದ, ಹೂ ಪ್ರಸಾದಗಳು, ಆಶೀರ್ವಾದದ ಮೂಲಕ ಸಿಕ್ಕಿದ್ದು ಹಬ್ಬ. ಎಷ್ಟು ಸಂತೋಷ ಆಯಿತು ಅಂದರೆ ನಿಜವಾಗ್ಲೂ ಈ ಸಂತೋಷನ ನಾವು ಎಲ್ಲೂ ಕೊಂಡ್ಕೊಳ್ಳೋಕ್ಕಾಗಲ್ಲ. ಏನೇ ನಾವು ತಿಂದರೂ ಅಥವಾ ತೊಟ್ಕೊಂಡ್ರು, ನಾವು ಏನೇ ಎಂಜಾಯ್ಮೆಂಟ್ ಮಾಡಿದ್ರು, ಈ ಸಿಗೋ ಅನುಭವ, ರಾಯರಿಂದ ನನಗೆ ಸಿಕ್ಕಿದಂಥ ಈ ಸಂತೋಷಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿ ಅದ್ಭುತವಾಗಿ ನಮ್ಮ ಮನೇಲಿ ರಾಯರಿಗೆ ಸೇವೆ ಆಯಿತು. ಶನಿವಾರ ಸಂಜೆನೆ ನಾನು ನಮ್ಮ ಮನೆಯವ್ರಿಗೆ ಹೇಳಿ ಮಾರ್ಕೆಟಿಂದ ನನಗೆ ಬೇಕಾಗಿರೋಂಥ ಹೂಗಳು, ಹಣ್ಣುಗಳು ತರಿಸ್ಕೊಂಡೆ. ಆಮೇಲೆ ಯೋಚನೆ ಮಾಡಿದೆ, ರಾಯರಿಗೆ ನಾನು ಹೊರಗಡೆ ಸ್ವೀಟ್ ತರಿಸೋಣ, ಪ್ರತಿ ಗುರುವಾರ ಮನೇಲಿ ರವೆ ಉಂಡೆ ಮಾಡ್ತೀನಿ ಅಂತ ಅನ್ನಿಸ್ತು ಮನಸ್ಸು. ಆಮೇಲೆ ತಕ್ಷಣ ಅಂದ್ಕೊಂಡೆ, ಬೇಡ, ನಾನೇ ನನ್ನ ಕೈಯಾರೆ ರಾಯರಿಗೆ ಇವತ್ತು ಥ್ಯಾಂಕ್ಸ್ನ ಯಾವ ರೀತಿ ಎಲ್ಲ ಹೇಳೋದಕ್ಕೆ ಸಾಧ್ಯ ಆ ರೀತಿ ಅರ್ಪಿಸ್ಬೇಕು ಅಂತ ಅರ್ಥ ಮಾಡಿಕೊಂಡು ಮನೆಯಲ್ಲೇ ಹಾಲ್ಕೀರು ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಆಮೇಲೆ ನೇರಳೆ ಹಣ್ಣು ತರಿಸ್ಕೊಡೋಣ ರಾಯರಿಗೆ ಅಂತ ಮನಸ್ಸಾಯಿತು. ಆದರೆ ಎಲ್ಲೂ ನನಗೆ ನಿನ್ನೆ ನೇರಳೆ ಹಣ್ಣು ಸಿಗಲಿಲ್ಲ. ಸರಿ ಅಂತ ಹೇಳಿ ಇರೋದ್ರಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಬೆಳಗ್ಗೆ ತುಂಬ ಬೇಗನೆ ಎದ್ದೆ. ನನಗೆ ಹೇಳಬೇಕಂದ್ರೆ ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ. ರಾಯರು ನನ್ನ ಜೀವನದಲ್ಲಿ 1 ವರ್ಷದಲ್ಲಿ ನನ್ನ ಪರಿವರ್ತನೆ ಮಾಡಿದ್ರು ಮೊದಲನೇದಾಗಿ. ಆಮೇಲೆ ನನ್ನ ಮನೆಯಲ್ಲಿ ನನ್ನ ಕಷ್ಟಗಳನ್ನ ಎಲ್ಲನೂ ಸರಿ ಮಾಡ್ತಾ ಬಂದಿದ್ದಾರೆ. ಇವ್ರಿಗೆ ನಾನು ಯಾವ ರೀತಿನಾದರೂ ಥ್ಯಾಂಕ್ಸ್ ಹೇಳಬೇಕು. ನಿದ್ದೆನೇ ಇಲ್ಲ, ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತ ನೋಡ್ತಾನೆ ಇದ್ದೆ. ಆಮೇಲೆ ನೋಡಿದ್ರೆ ನಾನು ಹೇಳೋ ಟೈಮ್ಗೆ ಒಳ್ಳೆ ನಿದ್ದೆನೇ ಮಾಡಿಬಿಟ್ಟೆ. ಸ್ವಲ್ಪ ತಡವಾಗಿ ಎದ್ದೆ. ಆಮೇಲೆ ಅಂದ್ಕೊಂಡೆ, ಇದು ರಾಯರ ಇಚ್ಛೆನೆ ಅಂತ ಅಂದ್ಕೊಂಡೆ. ನಾನು ಪ್ರತಿ ಗುರುವಾರ ಹೇಗೆ ತಣ್ಣೀರು ಸ್ನಾನ ಮಾಡ್ತೀನಿ, ಹಾಗೆ ಇವತ್ತು ಕೂಡ ತಣ್ಣೀರು ಸ್ನಾನ ಮಾಡಿ ಬಂದು ದೇವ್ರ ಮನೇಲಿ ಎಲ್ಲ ತಯಾರಿ ಮಾಡಿಕೊಂಡೆ. ರಾಯರಿಗೆ ಹೂವಿನ ಅಲಂಕಾರ ಮಾಡಿಕೊಂಡೆ. ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಚೆನ್ನಾಗಿತ್ತು ಅಂತ ನನಗನ್ಸುತ್ತೆ. ನನಗನ್ಸೋದಕ್ಕಿಂತ ರಾಯರು ಮೆಚ್ಚು ಆಶೀರ್ವಾದ ಮಾಡಿದ್ರಲ್ಲ, ಅದು ಮುಖ್ಯ. ನಾವು ಯಾವುದೇ ಜನರನ್ನ ಮೆಚ್ಚೋ ಪ್ರಯತ್ನ ಮಾಡೋದಕ್ಕೆ ಹೋಗಲೇಬಾರ್ದು. ಭಗವಂತ ಮೆಚ್ಚ ಹಾಗೆ ನಡೆದ್ರೆ ಸಾಕು ಅನ್ನೋದು ನನ್ನ ಭಾವನೆ. ರಾಯರು ಕೂಡ ನಾನು ಮಾಡಿರೋ ಅಲಂಕಾರನ ಅಥವಾ ಪೂಜೆನ ನೋಡಿ ಆಶೀರ್ವಾದ ಮಾಡಿದ್ರು ಸಾಕು. ಹಾಗೆ ರಾಯರ ನೈವೇದ್ಯಕ್ಕೆ ಅಂತ ಹಾಲ್ಕೀರು ಕೂಡ ರೆಡಿ ಮಾಡಿಕೊಂಡೆ. ಹೂವಿನ ಅಲಂಕಾರ ಮಾಡೋ ಅಷ್ಟರಲ್ಲೇ ನನಗೆ ತುಂಬ ಸಮಯ ಆಗಿತ್ತು. ನೋಡ್ತೀನಿ ಟೈಮ್ನ, ಆವಾಗ 5 ಗಂಟೆ. ಬೇಗ ರಾಯರಿಗೆ ಕ್ಷೀರಾಭಿಷೇಕ ಮಾಡಬೇಕು ಅಂತ ಹೇಳಿ ಕ್ವಿಕ್ಕಾಗಿ ಶಾವಿಗೆ ಪಾಯಸನ ರೆಡಿ ಮಾಡೋಣ ಅಂತ ಹೇಳಿ ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ತುಪ್ಪದಲ್ಲಿ ಹುರಿದು ಎತ್ತಿಟ್ಕೊಳ್ಳಿಲ್ಲ. ಅದಕ್ಕೆ ಶಾವಿಗೆ ಹಾಕಿ ಸಿಮ್ಮಲ್ಲಿ ಹುರ್ಕೊಂಡೆ. ಆಮೇಲೆ ನೀರು, ಹಾಲು ಹಾಕಿ 3-4 ಮಿನಿಟ್ಸ್ ಹಾಗೆ ಸ್ವಲ್ಪ ಕುದಿಸ್ಕೊಂಡು ಆಮೇಲೆ ಸಕ್ಕರೆ ಆ್ಯಡ್ ಮಾಡಿ ಏಲಕ್ಕಿ ಹಾಕಿದೆ. ಹಾಲ್ಕೀರು ಕೂಡ ತುಂಬ ಚೆನ್ನಾಗಿ ಬಂತು. ಇದನ್ನು ಮಾಡೋ ಟೈಮಲ್ಲಿ ಕರೆಂಟ್ ಬೇರೆ ಹೊಟ್ಟೋಯ್ತು. ಆಮೇಲೆ 1-2 ನಿಮಿಷ ನಾನು ಏನಪ್ಪ ಮಾಡೋದು ಅಂತ ಹಾಗೆ ಸ್ಟವ್ ಮುಂದೆ ನಿಂತಿದ್ದೆ, ಮತ್ತೆ ಕರೆಂಟ್ ಬಂತು. ನಾವು ಪೂಜೆ ಮಾಡುವಾಗ ಕೆಲವೊಂದು ಸಲ ಅಡ್ಡಿ ಆತಂಕಗಳು ಬಂದರೂ ಅದನ್ನು ಮೀರಿ ನಾವು ಪೂಜೆನ ಸಲ್ಲಿಸಬೇಕಾಗತ್ತೆ. ಆವಾಗ ಖಂಡಿತವಾಗ್ಲೂ ರಾಯರು ನಮಗೆ ಆಶೀರ್ವಾದ ಮಾಡ್ತಾರೆ. ನನಗೂ ಕೂಡ ಕರೆಂಟ್ ಹೊಟ್ಟೋಯ್ತು, ಏನಪ್ಪ ಮಾಡೋದು ಒಂಥರ ಹಿಂಗಾಗೋಯ್ತಲ್ಲ ಅನ್ನೋದು ಇತ್ತು. 1-2 ಮಿನಿಟ್ಸ್ಗೆ ಕರೆಂಟ್ ಕೂಡ ಬಂತು. ಇದಾದಮೇಲೆ ನಾನು ಪ್ರಸಾದದ ತೊಟ್ಟೆನ ರೆಡಿ ಮಾಡಿಕೊಂಡೆ. 1 ಕಪ್ಪಲ್ಲಿ ನೀರು, 1 ಕಪ್ಪಲ್ಲಿ ಕಲ್ಸಕ್ಕರೆ, ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿ, ಹಾಗೆ ಹಾಲ್ಕೀರು, ಮತ್ತು ನಾನು ಯಾವಾಗಲೂ ರಾಯರಿಗೆ ಹಾಲಿಡೋ ಥರ ಹಾಲಿಟ್ಟೆ. ಹಾಗೆ ರಾಯರಿಗೆ ಒಂದು ಚಾಕ್ಲೇಟ್ ತಂದಿದ್ದೆ ಹಿಂದಿನ ದಿನ, ಅದನ್ನು ಕೂಡ ಇಟ್ಟೆ. ಇದಾದಮೇಲೆ ನಾನು ಬಂದು ಪೂಜೆಗೆ ಅಂತ ಕೂತ್ಕೊಳ್ಳೋ ಸಮಯದಲ್ಲಿ ನನಗೆ ವೀಣೆಯಿಂದ ಮೊದಲನೇದಾಗಿ, ಇನ್ನೂ ದೀಪ ಕೂಡ ಹಚ್ಚಿರಲಿಲ್ಲ, ಆವಾಗ ತಾನೇ ಬಂದು ರೆಡಿಯಾಗಿ ಕೂತಿದ್ದೆ. ಆವಾಗ ನನಗೆ ಮೊದಲನೇ ಪ್ರಸಾದ ಇವತ್ತು ಗುರುರಾಯರಿಂದ ಸಿಕ್ಕಿದ್ದು ವೀಣೆಯಿಂದ.
ಅದಾದಮೇಲೆ ಹಾಗೆ ನೋಡ್ತೀನಿ ಶ್ರೀಕೃಷ್ಣ ಪರಮಾತ್ಮ ಅವ್ರಿಗೆ ಒಂದು ಪರ್ಪಲ್ ಸೇವಂತಿಗೆ ಮಾಡಿಸಿದೆ, ಅದು ಕೂಡ ಜಾರಿ ಅವರ ಪಾದದ ಹತ್ರ ಇತ್ತು. ಫುಲ್ ಕಂಪ್ಲೀಟಾಗಿ ಕೊಟ್ಟಿರಲಿಲ್ಲ, ನಾನು ಅದನ್ನು ವಿಡಿಯೋ ಇಟ್ಟಿರಲಿಲ್ಲ, ಹಾಗಾಗಿ ಆ ಕ್ಲಿಪ್ಪಿಂಗ್ ನನಗೆ ಸಿಗಲಿಲ್ಲ. ಅದಾದಮೇಲೆ ನಾನು ರಾಯರ ಹತ್ರ ಕೂತು ಪ್ರಾರ್ಥನೆ ಮಾಡಿಕೊಂಡೆ, ರಾಯಪ್ಪ 1 ವರ್ಷದಿಂದ ನಾನು ಏನೇ ತಪ್ಪುಗಳನ್ನ ಮಾಡಿದ್ರು, ನನ್ನಿಂದ ನಿನ್ಗೇನೇ ಬೇಸರ ಆಗಿದ್ರು ನನ್ನನ್ನು ಕ್ಷಮಿಸ್ಬೇಕು, ನೀವು ತಿಳಿದೇ ಏನಾದರೂ ನಿಮಗೆ ಬೇಸರ ಪಡಿಸಿದ್ರೆ ಅಂತ ಪ್ರಾರ್ಥನೆ ಮಾಡಿಕೊಂಡೆ. ಹಾಗೆ ನಮ್ಮ ಕುಟುಂಬಕ್ಕೆ ಇನ್ನೂ ಹೆಚ್ಚು ಆಶೀರ್ವಾದ ಕೊಟ್ಟು ನಮ್ಮನ್ನ ಕಾಪಾಡಿ ಅಂತ ರಾಯರ ಹತ್ರ ಬೇಡ್ಕೊಂಡು ರಾಯರಿಗೆ ಪೂಜೆನ ಶುರು ಮಾಡಿದೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಧ್ರುವಾದಿ ದ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಶ್ರಿತಜನದುರಿತಗ್ನಂ ಭಕ್ತವರ್ಗಸ್ಯ ನಿಘ್ನಂ ಸುರತರು ಸಮರೂಪಂ ಸರ್ವಸಾಮ್ರಾಜ್ಯಭೂಪಂ ವಚಕಜನ ಶರಣ್ಯಂ ನೌಮಿ ಕಾರುಣ್ಯಪೂರ್ಣಂ ಕುರುಣ ಪರಿಹಾರಂ ತಾತಮೇ ರಾಘವೇಂದ್ರ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀನಿವಾಸ ವೆಂಕಟೇಶ್ವರ ಸ್ವಾಮಿ ಗೋವಿಂದ 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 ಗೋವಿಂದ. ಪ್ರತಿನಿತ್ಯ ನಾನು ರಾಯರಿಗೆ ಯಾವ ರೀತಿ ಶ್ಲೋಕಗಳನ್ನ ಹೇಳ್ತೀನಿ ಅದೇ ರೀತಿ ಹೇಳಿಕೊಂಡು ರಾಯರಿಗೆ ಇವತ್ತು ಕ್ಷೀರಾಭಿಷೇಕ ಮಾಡೋಣ ಅಂತ ಹೇಳಿ ರಾಯರಿಗೆ ಅಭಿಷೇಕನ ಶುರು ಮಾಡಿದೆ. ನಿಜವಾಗ್ಲೂ ರಾಯರಿಗೆ ಅಭಿಷೇಕ ಮಾಡ್ತಿದ್ರೆ ನನಗೆ ಎಷ್ಟು ಸಂತೋಷ ಆಗ್ತಿತ್ತು ಅಂದರೆ, ಅಯ್ಯಪ್ಪ ಈ ಥರ ಒಂದು ನನಗೆ ಭಾಗ್ಯ ಸಿಗುತ್ತೆ, ರಾಯರಿಗೆ ನಮ್ಮ ಮನೇಲಿ ಅಭಿಷೇಕ ಮಾಡ್ತೀನಿ ಅಂತ ನಾನು ಎಂದೂ ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ರಾಯರಿಗೆ ಕ್ಷೀರಾಭಿಷೇಕ ಮಾಡಿದೆ. ಮಾಡುವಾಗ ಅಂದ್ಕೊತಿದ್ದೆ ನನಗೆ ರಾಯರು ಏನಾದರೂ ಆಶೀರ್ವಾದ ಕೊಡ್ಬೋದಾ, ಎಲ್ಲಿಂದ ಕೊಡ್ಬೋದು, ಹೇಗೆ ಸಿಗುತ್ತೆ ಅಂತ. ನಿಜವಾಗ್ಲೂ ಪ್ರತಿ ಸಲ ಪೂಜೆ ಮಾಡುವಾಗಲೂ ಎಲ್ರಿಗೂ ಅನಿಸುತ್ತೆ ನಮ್ಮ ಪೂಜೆನ ರಾಯರು ಒಪ್ತಾರೇನೋ ಅಂತ. ನನಗೂ ಕೂಡ ಪೂಜೆಗೂ ಮುಂಚೆನೇ ಆಶೀರ್ವಾದ ಮಾಡಿದರು, ಪೂಜೆ ಆದಮೇಲೆ ರಾಯರು ನನಗೆ ಆಶೀರ್ವಾದ ಮಾಡ್ತಾರ ಅಂತ ಅಂದ್ಕೊಂಡಿದ್ದೆ ಮನಸ್ಸಲ್ಲಿ. ಅಭಿಷೇಕ ಎಲ್ಲ ಆದಮೇಲೆ ರಾಯರು ನನಗೆ ಮೊದಲನೇ ಬಾರಿ ಅದು ವಿಡಿಯೋಗೆ ಸಿಗಲಿಲ್ಲ, ಲೆಫ್ಟ್ ಸೈಡ್ ದೀಪದ ಹತ್ರ ನಾನು ಮರಳೆ ಹೂವು ಇಟ್ಟಿದ್ದೆ, ಅದನ್ನು ಜಾಜಿ ಹೂವು ಅಂತ ಕೂಡ ಹೇಳ್ತಾರೆ, ಅದ್ರ ಮೇಲೆ ರೆಡ್ ಗುಲಾಬಿ ಪೆಟಲ್ಸ್ ಇಟ್ಟಿದ್ದೆ, ಅಲ್ಲಿಂದ ಒಂದೇ ಒಂದು ಪೆಟಲ್ ಬೀಳ್ತು, ಅದು ಗುರುಸ್ತೋತ್ರ ಹೇಳುವಾಗ. ಅದಾದಮೇಲೆ ನೋಡಿ ನನಗಿವತ್ತು ಏನಂದರೆ ರಾಯರು ಬಲಭಾಗದಿಂದ ಆಶೀರ್ವಾದ ಮಾಡಿದ್ರು, ಪರಿಮಳ ಗ್ರಂಥದಿಂದ ಆಶೀರ್ವಾದ ಮಾಡಿದ್ರು. ಮತ್ತು ಎಲ್ಲ ಕೆಲಸ ಎಲ್ಲ ಸ್ವಲ್ಪ ಗೇಟ್ ಹತ್ರ ಹೋಗಿ ಹಾಲು ತೊಗೊಂಡು ಕಸ ಎಲ್ಲ ಇಟ್ಟು ಬಂದು ನನಗೆ ಇನ್ನೂ ವಾಟ್ಸಪ್ ಸ್ಟೇಟಸ್ಗೆ ಹಾಕೋದಕ್ಕೆ ವಿಡಿಯೋ ಶೂಟ್ ಮಾಡಿರಲಿಲ್ಲ, ಸಮಯ ಆಗೋಯ್ತು. ನಾನು ಹೇಳಿದೆ ರಾಯರೇ ಒಂದು 10 ನಿಮಿಷ ಬಂದುಬಿಡ್ತೀನಿ ಅಂತ ಹೇಳಿ ಆರತಿ ಮಾಡಿ ಪ್ರದಕ್ಷಿಣೆ ಎಲ್ಲ ಮಾಡಿ ಹೊರಟಿದ್ದೆ. ಮತ್ತು ಅಲ್ಲಿಂದ ಬಂದು ಕೂತ್ಕೊಂಡೆ ಒಂದು 40 ನಿಮಿಷ ಇವತ್ತು ರಾಯರ ಮುಂದೆನೇ ಕೂತಿದ್ದೆ, ಏನೂ ಮಾಡಿರಲಿಲ್ಲ, ಯಾಕಂದರೆ ಸಂಡೇ ಬೇರೆ ಇತ್ತಲ್ಲ ಮನೇಲಿ. ಸೊ ಸ್ಕೂಲಿಗೆ ಕಳಿಸೋಂಥದ್ದು ಏನಿಲ್ಲ, ಅರ್ಜೆನ್ಸಿಯಾಗಿ ತಿಂಡಿ ಮಾಡೋದು ಅಂತ ಹೇಳಿ ಒಂದು 40 ನಿಮಿಷ ಕೂತಿದ್ದೆ. ನಾನು ಒಳಗಡೆ ಬಂದು ಮತ್ತೆ ಸ್ಲಿಪ್ಪರ್ ಹಾಕೊಂಡು ಹೋಗಿರ್ತೀನಲ್ಲ, ಕಾಲು ತೊಳ್ಕೊಂಡು ಬಂದು ಕೂತ್ಕೊಂಡ ತಕ್ಷಣ ನನಗೆ ಶ್ರೀಕೃಷ್ಣ ಅವರಿಂದ ಹೂ ಬೀಳ್ತು. ನಾನು ವಿಡಿಯೋ ಮಾಡ್ಕೊಳ್ಳಿಲ್ವಲ್ಲ ಅಂತ ಹೇಳಿ ಆ ಹೂನ ಎತ್ಕೊಳ್ಳೋ ಸಮಯದಲ್ಲಿ ಮತ್ತೆ ಆಂಜನೇಯ ಸ್ವಾಮಿಯಿಂದ ಗೆಜ್ಜೋಸ್ತ್ರ ಕಿತ್ಕೊಂಡು ತುಳಸಿ ಮತ್ತು ಪರ್ಪಲ್ ಕಲರು ಸೇವಂತಿಗೆ ನನಗೆ ಸಿಕ್ತು. ಅದಾದಮೇಲೆ ಹಾಗೆ ರಾಯರ ಮುಂದೆ ಕೂತ್ಕೊಂಡು ನಾನು ಕೇಳಿಕೊಂಡೆ, ಒಂದು ಯೆಲ್ಲೋ ಕಲರು ಹೂವು ನನಗೆ ಬೀಳೋ ಥರ ಇತ್ತು, ನನಗೆ ಆ ಯೆಲ್ಲೋ ಕಲರ್ ಹೂ ಸಿಗುತ್ತಾ ರಾಯರೇ ಅಂತ ಅಂದ್ಕೊಂಡೆ. 1-2 ನಿಮಿಷ ಆದರೂ ನನಗೆ ಸಿಗಲಿಲ್ಲ. ಸರಿ, ಒಂದು 40 ನಿಮಿಷ ರಾಯರ ಮುಂದೆ ಕೂತಿದ್ದಾಯಿತು, ಹೋಗೋಣ ಅಂತ ಹೇಳಿ ಪ್ರದಕ್ಷಿಣೆ ಇನ್ನೂ ಒಂದು ಬಾರಿ ಮಾಡಿದೆ ಇವತ್ತು. ಆಗ ಮಾಡೋ ಟೈಮಲ್ಲಿ ಹನುಮಾನ್ ಚಾಲೀಸ್ ಹಾಕಿದ್ದೆ. ಆವಾಗ ಪರಿಮಳ ಗ್ರಂಥದಿಂದ ಹೂವು ನೋಡಿ ಎಷ್ಟು, ನಾನು 3 ಗಂಟೆಗೆ ಇಟ್ಟಿರೋ ಹೂ ಹಾಗೆ ಇತ್ತು. ಆ ಟೈಮಲ್ಲಿ ಅದು ಶೇಕಾಗಿ ಕೆಳಗಡೆ ಬೀಳ್ತು, ಅಂದರೆ ತುಳಸಿಯಿಂದ ಕೆಳಗಡೆ ಬಾಗ್ತು. ಅದು ಕೂಡ ಕ್ಲಿಪ್ಪಿಂಗ್ಸ್ನ ನಾನು ಹಾಕ್ತೀನಿ. ಇದನ್ನು ಕೂಡ ನಾನು ಇವಾಗ ಇಲ್ಲಿ ತೋರಿಸ್ತಿದ್ದೀನಲ್ಲ, ಒಂದು ರೆಡ್ ರೋಸ್ ಕೊಡ್ತಾರೆ. ಇದು ಗುರುಸ್ತೋತ್ರ ಎಲ್ಲ ಹೇಳಾದ್ಮೇಲೆ ರಾಯರು ನಾನು ಕೇಳಿಕೊಂಡೆ, ನನ್ನ ಕುಟುಂಬಕ್ಕೆ ರಕ್ಷಕರು ನೀವೇ, ಶಿಕ್ಷಕರು ನೀವೇ, ನಮ್ಮ 3 ಜನನು ನಿನ್ನ ಮಡ್ಲಲ್ಲಿದ್ದೀವಪ್ಪ, ನನ್ನ ಕುಟುಂಬನ ಕಾಪಾಡು ಅಂತ ಹೇಳಿ ನಾನು ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡಾಗ ರಾಯರು ನನಗೆ ಈ ರೆಡ್ ರೋಸ್ನ ಬಲಭಾಗದಿಂದ ಕೊಟ್ಟರು. ನನಗೆ ರಾಯರ ಆಶೀರ್ವಾದ ಸಿಕ್ಕಿದ ಮೇಲೆ ತುಂಬ ಸಂತೋಷ ಆಯಿತು. ಅದಕ್ಕೂ ಮುಂಚೆ ದೀಪದಿಂದ ಸಿಕ್ಕಿತ್ತು, ನನಗೆ ವಿಡಿಯೋಗೆ ಸಿಗಲಿಲ್ವಲ್ಲ ಅನ್ನೋದೊಂದು ಕಡೆ ಇತ್ತು. ಆದರೆ ರಾಯರು ಬಲಭಾಗದಿಂದ ನಿಜವಾಗ್ಲೂ ರಾಯರಿಂದ ಒಂದು ಆಶೀರ್ವಾದ ಪಡ್ಕೊಳ್ಳೋದ್ರಲ್ಲಿ ಇದೆಯಲ್ಲ, ನಿಜವಾಗ್ಲೂ ಎಷ್ಟು ಸಂತೋಷ ಆಗುತ್ತೆ ಅಂದರೆ ನಮಗೇನೂ ಬೇಡಪ್ಪ ರಾಯರ ಆಶೀರ್ವಾದದ ಮುಂದೆ ಅನ್ನೋಷ್ಟು ಸಂತೋಷ ಆಯಿತು.
ಪ್ರತಿದಿನ ನಾನು ಬೆಳಿಗ್ಗೆ ಸಂಜೆ ಹನುಮಾನ್ ಚಾಲೀಸ್ ಹಾಕ್ತೀನಿ. ಅದೇ ರೀತಿ ರಾಯರ ಹತ್ರ ಒಂದು ಯೆಲ್ಲೋ ಕಲರ್ ಹೂವನ್ನ ಕೇಳ್ಕೊಂಡೆ, ಬಟ್ ನನಗೆ ಅಲ್ಲಿ ಸಿಗಲಿಲ್ಲ. ಸರಿ ಅಂತ ಹೇಳಿ ಪ್ರದಕ್ಷಿಣೆ ಮಾಡ್ತಿರ್ಬೇಕಾದ್ರೆ ನೋಡಿ ಇಲ್ಲಿ ಹೂವು ಕೆಳಗಡೆ ಬಾಗುತ್ತೆ. ಅಂದ್ಕೊಂಡಿರಲಿಲ್ಲ ನಾನು ನನಗಿವತ್ತು ಆಂಜನೇಯ ಸ್ವಾಮಿಯಿಂದ ಹೂ ಪ್ರಸಾದ ಸಿಗುತ್ತೆ ಅಂತ. ಎಷ್ಟು ಚೆಂದ ಇತ್ತು ನೋಡೋದಕ್ಕೆ ಅಂದರೆ, ಬಂದು ಕೂತ್ಕೊಂಡು ನಾನು ರಾಯರನ್ನೇ ನೋಡ್ತಿದ್ನ. ಕ್ಯಾಮ್ರಾ ನಾನು ಆಫ್ ಮಾಡಿದ್ದೆ, ಯಾಕಂದರೆ ನಂದು ಪೂಜೆ ಎಲ್ಲ ಮುಗ್ದಿತ್ತಲ್ಲ, ಸುಮ್ಮನೆ ಕೂತ್ಕೊಳ್ಳೋಣ ಅಂತ ಒಂದು 40 ನಿಮಿಷ ಕೂತಿದ್ದೆ. ಸಡನ್ನಾಗಿ ಗೆಜ್ಜೋಸ್ತ್ರ ಬೀಳ್ತು, ಗೆಜ್ಜೋಸ್ತ್ರ ಸಹಿತ ಬೀಳ್ತು. ತುಂಬ ಸಂತೋಷ ಆಯಿತು. ನಿಜವಾಗ್ಲೂ ಇದೆಲ್ಲ ಸಾಧ್ಯ ನಾವು ಗುರುಗಳನ್ನ ನಂಬಿ ಪೂಜಿಸಿದಾಗ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ನಿಜವಾಗ್ಲೂ ನಾವು ಗುರುಗಳನ್ನ ನಂಬಿದಾಗ ಭಗವಂತನ ಆಶೀರ್ವಾದ ಆಗಲಿ, ಭಗವಂತನ ದರ್ಶನ ಆಗಲಿ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಗುರು ಅನ್ನೋರನ್ನ ನಾವು ಪೂಜಿಸಲೇಬೇಕು, ಆರಾಧಿಸ್ಬೇಕು. ಅದು ನಿಮಗೆ ಬಿಟ್ಟಿದ್ದು ಯಾವ್ಯಾವ ಗುರುಗಳನ್ನ ನೀವು ಪೂಜಿಸ್ತೀರಾ, ಆರಾಧಿಸ್ತೀರಾ ಅನ್ನೋದು. ಹಾಗೆ ನೋಡಿ ಇಲ್ಲಿ ಕೃಷ್ಣನಿಂದ ಕೂಡ ನನಗೆ ಸಿಕ್ತು. ನನಗೆ ಕ್ಲಿಪ್ಪಿಂಗ್ ವಿಡಿಯೋಗೆ ಸಿಗಲಿಲ್ಲ, ಬಟ್ ಫೋಟೋಸ್ ತೆಗೆದಿಟ್ಕೊಂಡೆ. ಇವೆಲ್ಲ ಎಷ್ಟೇ ಬೆಲೆ ಕೊಟ್ಟರು ಸಿಗೋಕ್ಕಾಗ್ದಿರೋಂಥ ಅನುಭವ. ಇದೆಲ್ಲ ಆದಮೇಲೆ ನಾನು ಮತ್ತೆ ಆವಾಗವಾಗ ದೇವ್ರ ಮನೆಗೆ ನೋಡ್ತಿದ್ದೆ. ಸುಮಾರು ಕಡೆಯಿಂದ ಹೂ ಪ್ರಸಾದ ಆಗಿತ್ತು. ಸರಿ ಮಧ್ಯಾಹ್ನ ಹೋದಾಗ ತೊಗೊಳ್ಳೋಣ ಅಂತ ಹೇಳಿ ಸುಮ್ಮನಾದೆ. ಮತ್ತು ನಮ್ಮ ಮನೆ ಹತ್ರ ಒಂದು ಕರು ಕೂಡ ಬಂತು ಇವತ್ತು ಬೆಳಿಗ್ಗೆನೆ. ಅದಂತೂ ಇನ್ನೂ ಸಂತೋಷ ಕೊಡ್ತು. ನನ್ನ ಮಗಳು ಹೋಗ್ಬಿಟ್ಟು ಕರುಗೆ ಬಾಳೆಹಣ್ಣು ಕೊಟ್ಬಿಟ್ಟು ಬಂದು. ಆ ಕ್ಲಿಪ್ಪಿಂಗ್ಸ್ ಕೂಡ ನಾನು ಇಲ್ಲಿ ಹಾಕ್ತೀನಿ. ಹಾಗೆ ಮಧ್ಯಾಹ್ನ ನಾನು ದೇವ್ರ ಮನೆಗೆ ಹೋದಾಗ ರಾಯರು ನನಗೆ ಆಶೀರ್ವಾದ ಮಾಡಿದ್ರು. ಅದು ನನಗೊಂದು ಸ್ವಲ್ಪ ಬೆಚ್ಚ ಬೀಳೋ ಥರ ಆಯಿತು. ಆ ಕ್ಲಿಪ್ಪಿಂಗ್ ಕೂಡ ನಾನು ಇಲ್ಲಿ ಹಾಕ್ತೀನಿ. ಈ ಕರು ಬಂದಿದ್ದು ನೋಡಿ ನನಗೆ ತುಂಬಾ ಖುಷಿ ಆಯಿತು. ಸಾಮಾನ್ಯವಾಗಿ ನಮ್ಮ ಮನೆ ಹತ್ರ ಹಸುಗಳು ಬರ್ತಾನೆ ಇರುತ್ತೆ. ನಾನಂತೂ ಗುರುವಾರ ಅಂತೂ ಮಿಸ್ಸೇ ಮಾಡಲ್ಲ, ಹಸುಗಳಿಗೆ ಹೋಗಿ ಬಾಳೆಹಣ್ಣು ಕೊಡ್ತೀನಿ. ಹಾಗೆ ಹಸುಗಳು ಕೂಡ ನಮ್ಮ ಮನೆ ಹತ್ರ ತಪ್ಪದೆ ಬಂದೇ ಬರುತ್ತೆ. 6 ಗಂಟೆಗೆಲ್ಲ ಬಂದಿರುತ್ತೆ ಹಸುಗಳು. ಇವತ್ತು ಕೂಡ 10:10ವರೆಯಲ್ಲಿ ಒಂದು ಕರು ಬಂದಿತ್ತು. ನನ್ನ ಮಗಳು ಹೋಗ್ಬಿಟ್ಟೋದಕ್ಕೆ ಬಾಳೆಹಣ್ಣು ತಿನ್ನಿಸ್ಬಂದ್ಲು. ತುಂಬ ಈ ಕರು ಕೂಡ ತುಂಬಾ ಮುದ್ದಾಗಿತ್ತು. ಏನೋ ಒಂಥರ ಸಂತೋಷ ಅನ್ನಿಸ್ತು ಈ ಕರುನ ನೋಡಿ. ನನ್ನಪ್ಪ, ನಾನಿವತ್ತು ರಾಯರಿಗೆ ಏನೆಲ್ಲ ನೈವೇದ್ಯ ಇಟ್ಟಿದ್ದೆ, ಆದರೆ ಬಿಳಿ ಕಲ್ಸಕ್ರೆಗೆ ಮಾತ್ರ ಇರುವೆಗಳು ಬಂದಿತ್ತು. ಅದನ್ನು ನೋಡಿ ಯಾಕೋ ಏನೋ ನಾನು ಇವತ್ತು ಪ್ರತಿದಿನ ಮಧ್ಯಾಹ್ನ ದೇವ್ರ ಮನೆಗೆ ಬಂದಾಗ ಬೆಳಿಗ್ಗೆ ಇಟ್ಟಿದ್ದು ನೈವೇದ್ಯ ಎತ್ಕೊಳ್ತಿದ್ದೆ, ಇವತ್ತು ಎತ್ಕೊಳ್ಳಿಲ್ಲ. ಹಾಗೆ ಅದೇ ಜಾಗದಲ್ಲಿ ಇಟ್ಟು ಬೇರೆ ಇನ್ನೊಂದು ಬಿಸ್ಕೆಟ್ ಇಟ್ಟು ಮಧ್ಯಾಹ್ನ ರಾಯರಿಗೆ ನೈವೇದ್ಯ ಮಾಡಿದೆ. ಹಾಗೆ ರಾಯರು ಎಲ್ಲೆಲ್ಲ ಹೂ ಕೊಟ್ಟಿದ್ರು ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡೆ. ನೋಡಿ ಇಲ್ಲೊಂದು, ಇಲ್ಲಿ ಕುಂಕುಮದ ಭರಣಿಗೆ ಬೆಳಗ್ಗೆನೇ ಕೊಟ್ಟಿದ್ರು. ನಾನು ಹೂವಿನ ಅಲಂಕಾರ ಎಲ್ಲ ಮಾಡಾದ್ಮೇಲೆ ನಾನು ನೋಡಿರಲಿಲ್ಲ, ಇವಾಗ ಎತ್ಕೊಂಡೆ. ನೋಡಿ, ನನಗೆ ಗೊತ್ತಿಲ್ಲ ರಾಯರು ಎಷ್ಟು ಸಾರಿ ಆಶೀರ್ವಾದ ಮಾಡ್ತಾರೆ ಒಂದಿನ ಅಂತ. ತುಂಬಾ ಖುಷಿ ನನಗೆ ಅವರ ಆಶೀರ್ವಾದಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದಕ್ಕೆ. ಮತ್ತು ಶ್ರೀಕೃಷ್ಣನಿಂದ ಕೊಟ್ಟಿದ್ರಲ್ಲ ಅದನ್ನು ನಾನು ಒಂದು ಎತ್ಕೊಂಡೆ, ಇನ್ನೊಂದು ನನಗೆ ಕಂಪ್ಲೀಟಾಗಿ ಬಿದ್ದಿರಲಿಲ್ಲ ಅವ್ರ ಪಾದದಿಂದ. ಮಧ್ಯಾಹ್ನ ಮತ್ತೆ ರಾಯರಿಗೆ ಗುರುಸ್ತೋತ್ರ ಹೇಳಿ ನೈವೇದ್ಯ ಮಾಡಿ ತೂಗಿರೆ ರಾಯರ ಹೇಳ್ತೀನಿ ನಾನು. ಅದು ಅಭ್ಯಾಸ ನನಗೆ ತುಂಬ, 1 ವರ್ಷದಿಂದ ಕೂಡ ರಾಯರ ಪಾದನ ನಾನು ಒತ್ತುತ್ತಾ ತೂಗಿರೆ ರಾಯರ ಹೇಳ್ತೀನಿ. ಹಾಗೆ ಹೇಳೋ ಸಮಯದಲ್ಲಿ ತುಂಬ ಸ್ಟ್ಯಾಂಜಗಳಿದೆ, ಒಂದು 4 ಸ್ಟ್ಯಾಂಜ ಇದೆ. ಅದರಲ್ಲಿ ಲಾಸ್ಟ್ ಸ್ಟ್ಯಾಂಜ ಹೇಳ್ತಿರ್ಬೇಕಾದ್ರೆ ರಾಯರಿಂದ ನನಗೆ ನಾನು ಅನ್ಕೊತಿದ್ದೆ, ನಿಜವಾಗ್ಲೂ ಒಂದೊಂದ್ಸಲ ರಾಯರು ನಮ್ಮ ಮುಂದೆನೇ ಕೂತ್ಬಿಟ್ಟಿದ್ದಾರೇನೋ ಅನ್ನೋ ಭಾವನೆ ಸಿಗುತ್ತೆ. ನಾನು ಅಂದ್ಕೊಂಡೆ, ಅಯ್ಯೋ ರಾಯಪ್ಪ ಇವಾಗ ಆಶೀರ್ವಾದ ಮಾಡ್ತೀರಾ ನೀವು ಅಂತ ಅಂದ್ಕೊಂಡು ಸುಮ್ಮನೆ ಅವ್ರ ಪಾದ ಒತ್ತುತ್ತಾ ನಾನು ತೊಟ್ಲು ಕೂಡ ಒಂದು ಕಡೆ ಕೈಯಲ್ಲಿ ತೂಗ್ತಾ ಇರಬೇಕಾದ್ರೆ ನನಗೆ ಹೀಗೆ ಆ ಮೇಲಿಂದ ಹೂ ಬೀಳ್ತು. ಅಂದ್ಕೊಂಡೇ ಇರಲಿಲ್ಲ, ಒಂಥರ ಬೆಚ್ಚದಂಗೆ ಕೂಡ ಆಗೋಯ್ತು. ಆ ಮೇಲಿಂದ ಹೂ ಬಿದ್ದಾಗ ನನಗೆ ಇದೊಂದೇ ಪರ್ಪಲ್ ಕಲರ್ ಸಿಗಲಿಲ್ಲ, ಜೊತೆಗೆ ವಿಷ್ಣು ಅವ್ರಿಗೆ ಜಾಜಿ ಹೂ ಮಾಡಿಸಿದ್ದೆ, ಅದು ಕೂಡ ಬೀಳ್ತು. ಅದನ್ನು ಕೂಡ ತೆಗೆದಿಟ್ಕೊಂಡೆ. ಹಾಗೆ ಸಂಜೆ ಕೂಡ ನಾನು ರಾಯರಿಗೆ ತುಪ್ಪದ ದೀಪ ಹಚ್ಚಿದೆ. ಸಂಜೆ ನನಗೆ ಯಾವುದೇ ಆಶೀರ್ವಾದ ಸಿಗಲಿಲ್ಲ. ರಾಯರಿಗೆ ಗುರುಸ್ತೋತ್ರ, ಭಗವದ್ಗೀತೆ ಹಾಗೆ ನೈವೇದ್ಯ ಮಾಡಿ ಆರತಿ ಕೂಡ ಮಾಡಾಯಿತು. ಸರಿ, ಈ ವಿಡಿಯೋನ ನನ್ನ ಅನುಭವನ ಹೇಳ್ಕೊಡೋಣ ಅಂತ ರಾಯರ ಮುಂದೆ ಕೂತು ಇದುವರೆಗೂ ಮಾಡ್ತಾಯಿದ್ದೆ. ಏನಂದರೆ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನನ್ನ ಜೀವನನ 1 ವರ್ಷದಲ್ಲಿ ರಾಯರು ಇಷ್ಟು ಬದಲಾಯಿಸ್ತಾರೆ, ನನ್ನ ಮನೇಲಾಗಲಿ ನನ್ನನ್ನಾಗಲಿ ಅಂತ ಎಂದೂ ಕೂಡ ನಾನು ಅಂದ್ಕೊಂಡಿರಲಿಲ್ಲ. ರಾಯರ ಹತ್ರ ನಾನು ನನಗೆ ಆ ಟೈಮಲ್ಲಿ ಇದ್ದಿದ್ದ ಕಷ್ಟಗಳನ್ನ ಹೇಳ್ಕೊಂಡಿದ್ದೆ ಹೊರತು ಬೇರೆ ಏನೂ ಕೇಳಿರಲಿಲ್ಲ. ಆ ಕಷ್ಟನಷ್ಟೇ ಅಲ್ಲ, ನಾನು ಕೇಳಿದ್ದಕ್ಕಿಂತ ಹೆಚ್ಚಾಗಿ ಕೊಟ್ಟರು ನನ್ನಪ್ಪ 1 ವರ್ಷದಲ್ಲಿ. ನನಗೆ ಮಾತ್ರ ಅಲ್ಲ, ಎಲ್ಲರಿಗೂ ರಾಯರು ಕಾಪಾಡಲಿ, ಒಳ್ಳೇದು ಮಾಡಲಿ. ಮತ್ತು
ನಿಮ್ಮದು ಯಾವುದೇ ಕಷ್ಟಗಳಿರಲಿ ಅದನ್ನು ಬೇರೆಯವರೊಂದಿಗೆ ಹೇಳ್ಕೊಳ್ಳೋದಕ್ಕಿಂತ ನೀವು ತಪ್ಪೋ ಸರಿಯೋ ಅವ್ರು ನಿಮ್ಗೆ ಸ್ಪಂದಿಸ್ತಿದ್ದಾರೋ ಇಲ್ವೋ ಅದನ್ನೆಲ್ಲ ನೀವು ಅಯ್ಯೋ ನನಗೆ ಆಶೀರ್ವಾದ ಸಿಗ್ತಿಲ್ಲ ಅಂತೆಲ್ಲ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ರಾಯರ ಮುಂದೆ ಕೂತು ದಿನದಲ್ಲಿ ಒಂದು ಅರ್ಧ ಗಂಟೆ ಮಾತಾಡಿ. ನಾನು ಪ್ರತಿಯೊಬ್ಬರಿಗೂ ಇವತ್ತು ಗುರುಪೂರ್ಣಿಮೆ ದಿನ ನಾನು ಹೇಳೋದಕ್ಕೆ ಇಷ್ಟಪಡೋದು ಏನಂದರೆ, ರಾಯರ ಭಕ್ತರಿಗೆ ನೀವು ಯಾರೊಂದಿಗೋ ನನ್ನ ಕಷ್ಟ ಇದೆ ಸಹಾಯ ಮಾಡಿ ಅಂತ ಇವ್ರನ್ನ ಕೇಳ್ತಾ ಅಳ್ತಾ ಕೂರೋದಕ್ಕೆ ಹೋಗಬೇಡಿ. ನಿಮ್ಗೇನೇ ಅನ್ಸಿದ್ರು, ನಿಮ್ಗೆ ಏನೇ ಸಹಾಯ ಬೇಕಾದರೂ ನೀವಿದ್ದೀರಾ ನನಗೆ ಮಾಡಿಕೊಡಿ, ನನ್ನ ಕಷ್ಟನ ಸರಿ ಮಾಡಿ, ನನಗಿಂತ ಕಷ್ಟದಲ್ಲಿದೆ ಅಂತ ಹೇಳಿ ನೀವು ರಾಯರ ಮುಂದೆ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡು ದಿನದಲ್ಲಿ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ರಾಯರಿಗೆ ಟೈಮ್ ಕೊಡಿ. ರಾಯರ ಮುಂದೆ ಕೂತು ಮಾತಾಡಿ. ಖಂಡಿತವಾಗ್ಲೂ ನಿಮಗೆ ಸ್ಪಂದಿಸ್ತಾರೆ. ನನ್ನ ಜೀವನದಲ್ಲೂ ಇದು ಹಾಗೆ ಶುರುವಾಗಿದ್ದು ನನ್ನ ರಾಯರ ಸಂಬಂಧ. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಸಂತೋಷ ಆಗುತ್ತೆ. ಆವಾಗಲೇ ಹೇಳಿದೆ, ಈ ಸಂತೋಷಕ್ಕೆ ಬೆಲೆ ಕಟ್ಟೋದಕ್ಕೆ ಆಗಲ್ಲ. ಒಂದು ರಾಯರ ಪೂಜೆ ಆದರೆ ನನ್ನಲ್ಲಿ ಏನೋ ಒಂಥರ ಯಾರು ತಡೆದೇ ನಿಲ್ಸೋಕ್ಕಾಗಲ್ಲ, ಅಷ್ಟು ಸಂತೋಷ. ಮನೇಲೆಲ್ಲ ಕುಣಿದು ಕುಪ್ಪಳಿಸ್ತಿರ್ತೀನಿ. ಈ ಅನುಭವ ಪ್ರತಿಯೊಬ್ಬರಲ್ಲೂ ಆಗಲಿ, ರಾಯರು ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಅಂತ ರಾಯರ ಹತ್ರ ಬೇಡ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.